ವಿಮೋಚನಕಾಂಡ ಪುಸ್ತಕ 20ನೇ ಅಧ್ಯಾಯ 24ನೇ ವಚನ. ನಾನು ನನ್ನ ಹೆಸರನ್ನು ನಿಮ್ಮ ನೆನಪಿಗೆ ಬರಮಾಡುವ ಎಲ್ಲ ಸ್ಥಳಗಳಲ್ಲಿಯೂ ನಿಮ್ಮ ಬಳಿಗೆ ಬಂದು ನಿಮ್ಮನ್ನು ಆಶೀರ್ವದಿಸುವೆನು. ಕರ್ತನಲ್ಲಿರುವ ಪ್ರೀತಿಯ ದೇವಜನರೇ, ದೇವರಾಗಿರುವಂಥ ಯೇಸು ಕರ್ತನ ನಾಮದಲ್ಲಿ ಮುಂಜಾನೆ ವೇಳೆಯಲ್ಲಿ ನಿಮ್ಮನ್ನು ವಂದಿಸುತ್ತೇನೆ. ಅನುದಿನವೂ ದೇವರಾಗಿರುವಂಥ ಯೇಸು ಕರ್ತನು ನಿಮ್ಮೊಡನೆ ಮಾತನಾಡಲಿಕ್ಕೆ ಬಯಸುವಂಥ ದೇವರಾಗಿದ್ದಾರೆ. ಈ ದಿವಸವೂ ಕೂಡ ನಿಮ್ಮ ಜೊತೆಯಲ್ಲಿ ಅವರು ಮಾತನಾಡ್ತಾ ಇದ್ದಾರೆ. ಪ್ರಿಯರೇ, ಕೆಲವೊಂದು ಸಮಯಗಳಲ್ಲಿ ಮನುಷ್ಯರು ನಮಗೆ ಕೊಡಲ್ಪಟ್ಟಂತಹ ಭರವಸೆಗಳು ಅದು ಸುಳ್ಳಾಗಬಹುದು ಅಥವಾ ನೆರವೇರದೇ ಇರಬಹುದು, ನಿರಾಶೆಗಳನ್ನು ಉಂಟು ಮಾಡುವಂಥದ್ದಾಗಿದೆ. ನಾವು ಹುಟ್ಟಿನಿಂದ ಈವರೆಗೂ ನೋಡುವುದಾದರೆ ನಮ್ಮೊಡನೆ ಇರುವಂಥ ಅನೇಕರನ್ನು ಕಳೆದುಕೊಂಡು ಹೋಗಿದ್ದೇವೆ. ನಮ್ಮ ತಂದೆ ತಾಯಿಗಳು ಸಹ ಶಾಶ್ವತವಾಗಿ ನಮ್ಮ ಜೊತೆಯಲ್ಲಿ ಇರೋದಿಲ್ಲ. ಮಾತ್ರ ಯಾಕೆ, ನಾವು ಇತರರಿಗೆ ಭರವಸೆಯನ್ನು ಕೊಡುವಾಗಲೂ ಸಹ ನಾಳೆ ನಾವು ಇರ್ತೇವೆ ಇಲ್ವೋ ಎಂಬುದಾಗಿ ನಮಗೆ ಗೊತ್ತಿಲ್ಲ. ಆದರೆ ದೇವರಾಗಿರುವಂಥ ಯೇಸು ಕರ್ತನು ಸದಾ ಕಾಲವೂ ಜೀವಿಸುವಂಥ ದೇವರಾಗಿದ್ದಾರೆ. ಅವರು ನಿಮ್ಮ ಜೊತೆಯಲ್ಲಿ ಈಗ ಮಾತನಾಡ್ತಾ ಹೇಳ್ತಾ ಇದ್ದಾರೆ, ನಾನು ನನ್ನ ಹೆಸರನ್ನು ನಿಮ್ಮ ನೆನಪಿಗೆ ಬರಮಾಡುವ ಎಲ್ಲ ಸ್ಥಳಗಳಲ್ಲಿಯೂ ನಿಮ್ಮ ಬಳಿಗೆ ಬಂದು ನಿಮ್ಮನ್ನು ಆಶೀರ್ವದಿಸುವೆನು ಎಂಬುದಾಗಿ ಹೇಳಿ. ಹೌದು ಪ್ರಿಯರೇ, ಯೇಸುವಿನ ಹೆಸರು, ಯೇಸುವಿನ ಕಾರ್ಯಗಳು ನಿಮ್ಮ ಮನದಲ್ಲಿ ಯಾವಾಗಲೂ ಆಲೋಚನೆ ಮಾಡುವಾಗ ಒಂದನ್ನು ತಿಳಿದುಕೊಳ್ಳ್ರಿ, ಕರ್ತನು ನಿಮ್ಮ ಜೀವಿತದಲ್ಲಿ ಏನನ್ನೋ ಮಾಡಲಿಕ್ಕಾಗಿ ಬಯಸ್ತಾ ಇದ್ದಾರೆ. ನಿಮ್ಮ ಜೀವಿತದಲ್ಲಿ ಯಾರೂ ಇಲ್ಲದ ಹಾಗೆ ನೀವು ಒಬ್ಬಂಟಿಗರಾಗಿ ನಿಂತಿರುವಂಥ ಈ ಸಮಯದಲ್ಲೂ ಸಹ ಕರ್ತನನ್ನು ನೆನಪು ಮಾಡಿಕೊಳ್ಳ್ರಿ. ಇದರ ಅರ್ಥ, ಕರ್ತನನ್ನು ನೀವು ನೆನಪು ಮಾಡಿಕೊಳ್ಳುವಾಗ ಅವರು ನಿಮ್ಮ ಜೊತೆಯಲ್ಲಿ ಬಂದು ನಿಮ್ಮನ್ನು ಆಶೀರ್ವದಿಸುವಂಥ ದೇವರಾಗಿ ಇದ್ದಾರೆ. ಹೌದು ಪ್ರಿಯರೇ, ನೀವು ಅವರ ಬಳಿಗೆ ಹೋಗುವಂಥವರಲ್ಲ, ಅವರೇ ನಿಮ್ಮ ಬಳಿಗೆ ಬರುವವರಾಗಿದ್ದಾರೆ. ಯೇಸು ಕರ್ತ ನಿಮ್ಮನ್ನು ಎಷ್ಟು ಅಪರಿಮಿತವಾಗಿ ಪ್ರೀತಿಸ್ತಾರೆ. ನಿಮ್ಮ ಮನದಲ್ಲೇ ಅವರ ನೆನಪು ಮಾಡಿಕೊಂಡ್ರೆ ಸಾಕು, ನಿಮ್ಮ ಬಳಿಗೆ ಅವರು ಬಂದು ನಿಮ್ಮನ್ನು ಆಶೀರ್ವದಿಸ್ತಾರೆ, ನಿಮ್ಮನ್ನು ಪ್ರೀತಿಸ್ತಾರೆ, ನಿಮಗೆ ಆಲೋಚನೆಯನ್ನು ಹೇಳಿಕೊಡುವವರಾಗಿ ಇದ್ದಾರೆ. ಇಂತಹ ಒಳ್ಳೆಯ ದೇವರನ್ನು ನೀವು ಆರಾಧಿಸುವವರಾಗಿದ್ದಾರೆ. ಇಂತಹ ಒಳ್ಳೆಯ ದೇವರು ನಿಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದಾರೆ. ಎಷ್ಟು ಉತ್ತಮವಾದಂಥ ದೇವರಲ್ವಾ? ಅವರನ್ನು ಪ್ರೀತಿಸಿ ಪ್ರಾರ್ಥಿಸಿರಿ, ಅವರು ನಿಮ್ಮನ್ನು ಪಾಲಿಸುವವರಾಗಿದ್ದಾರೆ. ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ನನ್ನೊಡನೆ ಈ ಸಮಯದಲ್ಲಿ ಪ್ರಾರ್ಥಿಸುತ್ತಾ ನಿಮ್ಮನ್ನು ನೆನಪು ಮಾಡಿಕೊಳ್ಳುತ್ತಾ ಇರುವಂತಹ ಈ ಸಹೋದರಿಯನ್ನು, ಈ ಸಹೋದರನನ್ನು ಮುಟ್ರಿ ಅಪ್ಪ. ಅವರನ್ನು ನೀವೇ ಆಶೀರ್ವಾದ ಮಾಡಿರಿ. ಅವರ ಜೀವಿತದಲ್ಲಿ ನಿಮ್ಮ ಚಿತ್ತ ನೆರವೇರಲಿ. ಒಂಟಿಗರಾಗಿ ಇರುವಂತಹ ಅವರ ಪರಿಸ್ಥಿತಿಗಳ ಮಾರ್ಪಡಿಸಿ ನಡೆಸಿರಿ. ನಮ್ಮ ರಕ್ಷಕನಾದ ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್.